ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಈಗಾಗಲೇ ಗೊತ್ತಿದೆ, ಕಮಲಾಬಾಯಿ ಅಂತ. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಪೋರ್ಟ್ ಮಾಡಿ. ನಾನು ಒಳ್ಳೆ ಪ್ಲೇಸಸ್ಸು ಒಳ್ಳೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಪ್ಪ ವಿಶೇಷ ಅಂದರೆ, ಅವಳನಾಥಮ್ಮ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಬೇರೆ ಕಡೆ ಎಲ್ಲ ಹೋಗಿದ್ದೀರಾ ಅಂದರೆ ಈ ದೇವಸ್ಥಾನಕ್ಕೆ ಒಂದು ಸರಿ ಬಂದು ನೋಡಿ. ತುಂಬ ಚೆನ್ನಾಗಿದೆ. ತುಂಬ ಏನೋ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಪ್ಪ ಅಂದರೆ, ಹತ್ತಿಬಲಿ ಟು ಹೊಸೂರು, ಹೊಸೂರಿಂದ ಸೂಲಗಿರಿಯಿಂದ ಕುರುಗುಲ್ಪಲ್ಲಿ. ಅಲ್ಲಿ ಯಾರಿಗಾದರೂ ಅವಳನಾಥಮ್ಮ ದೇವಸ್ಥಾನ ಅಂದರೆ ಆಟೋ ಕೂಡ ಸಿಗುತ್ತೆ. ಯಾರಾದರೂ ಬಸ್ಸಲ್ಲಿ ಬಂದರೆ, ಕಾರು ಇದರೆಲ್ಲ ಬಂದರೆ ಕುರುಗುಲ್ಪಲ್ಲಿಯಲ್ಲಿ ಅವಳನಾಥಮ್ಮ ದೇವಸ್ಥಾನ ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ತುಂಬ ಡೆವಲಪ್ ಆಗ್ತಾಯಿದೆ ಈ ದೇವಸ್ಥಾನ. ಮುಂಚೆಗಿಂತ ಚೆನ್ನಾಗಿದೆ. ತುಂಬ ಅಷ್ಟೊಂದು ರಶ್ ಇರುತ್ತೆ. ಇದು ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಈ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಇಲ್ಲೊಂದು ಕೊಳ ಇರುತ್ತೆ. ಇದರಲ್ಲಿ 3 ಸರಿ ಮುಳುಗಬೇಕು, ತಲೆ ನೆನಿಬೇಕು. ನೋಡಿ, ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಅಲ್ಲೊಂದು ಕಂಬಿ ಕೊಟ್ಟಿರ್ತಾರೆ. ಭಯ ಪಡೋದೇನಿಲ್ಲ. ಅಲ್ಲಿ ಮುಳುಗಿ ಬಂದರೆ ಏನೋ ಒಂಥರ ಅದು ಶಕ್ತಿ ಇದೆ. ಇದು ಇಲ್ಲೇ ಉತ್ಪತ್ತಿ ಆಗಿರೋದು ಈ ಕೊಳದಲ್ಲಿ ನೀರು. ತುಂಬ ವಿಶೇಷ. ಪೌರ್ಣಮಿ ಅಮಾವಾಸ್ಯೆ ಟೈಮಲ್ಲೆಲ್ಲ ಇಲ್ಲಿ ವಿಶೇಷ ನಡೆಯುತ್ತೆ. 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ರಾತ್ರಿ. ತುಂಬ ಅರ್ಚನೆ ಮಾಡಿಸೋರು ಮಾಡಿಸ್ತಾರೆ, ಅಭಿಷೇಕ ಮಾಡೋರು ಮಾಡಿಸ್ತಾರೆ. ಇದು ಸೋಮವಾರನೇ ತುಂಬ ವಿಶೇಷ. ತುಂಬ ಏನೋ ಕಾಡಲ್ಲಿ ಬಂದಿದ್ದೀರಿ ಅಂತ ಫೀಲ್ ಆಗುತ್ತೆ. ಅಷ್ಟೊಂದು ಚೆನ್ನಾಗಿದೆ ವಾತಾವರಣ. ನಾವು ಆಗಾಗ ಹೋಗ್ತಾ ಇರ್ತೀರಿ. ಈ ಸರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಬನ್ನಿ, ನೀವು ಒಂದು ಸರಿ ಟ್ರೈ ಮಾಡಿ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ನಾಗದೇವತೆ ನವಗ್ರಹ ಇಟ್ಟಿದ್ದಾರೆ. ಈ ರೀತಿ ಏನಕ್ಕಪ್ಪ ಹಾಕಿದ್ದಾರೆ ಅಂದರೆ, ಯಾರಾದರೂ ಮಕ್ಕಳಾಗದೇ ಇರೋರು, ಮದುವೆ ಆಗದೇ ಇರೋರು ಈ ರೀತಿ ಒಂದು ನಂಬಿಕೆ ಕಟ್ಬಿಟ್ಟು ಹೋಗ್ತಾರೆ. ಇನ್ನು ಸ್ವಲ್ಪ ಮುಂದೆ ಬಂದರೆ ಕೆಳಗಡೆ ಶಿವ ದೇವಸ್ಥಾನ ಇದೆ. ಇದು ಏನಪ್ಪ ಆಶ್ಚರ್ಯ ಅಂದರೆ, ಕಲ್ಲಲ್ಲಿ ಅದೇ ಉತ್ಪತ್ತಿ ಆಗಿರೋದು ದೇವಸ್ಥಾನ. ಅದು ಗುಹೆ ಒಳಗಡೆ ಹೋಗಿ ಅಲ್ಲಿ ಪೂಜಾರಿಗಳು ಇರ್ತಾರೆ. ಅಲ್ಲಿ ಅದೇ ವಿಶೇಷ. ಕಲ್ಲೇ ವಿಶೇಷ, ಅದ್ರ ಕೆಳಗಡೆ ದೇವಸ್ಥಾನ ಇರೋದು. ಇಲ್ಲಿ ಅಕ್ಕಪಕ್ಕ ಅಂಗಡಿಗಳಿದೆ. ಪೂಜೆ ಸಾಮಾನೆಲ್ಲ ಇಲ್ಲೇ ತೊಗೊಬೋದು. ತುಂಬ ಡೆವಲಪ್ ಮಾಡಿದ್ದಾರೆ. ತುಂಬ ಶಕ್ತಿಯಾದಂಥ ದೇವಸ್ಥಾನ. ಮುರುಘಾ ದೇವಸ್ಥಾನ ಕೂಡ ಇದೆ. ಇದು ಕಾವಡಿ ಟೈಮ್ಗಳಲ್ಲೇ ಮುರುಘಾ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಇಲ್ಲಿ ಹೊರಗಡೆ ಹೋಗೋಕ್ಕೆ ಟೋಕನ್ ತೊಗೊಬೇಕು. ಕಡಿಮೆನೇ, ಪರವಾಗಿಲ್ಲ, 10 ರೂಪಾಯಿ ಟೋಕನ್ ತೊಗೊಂಡು ಈ ರೀತಿ ಸಾಲಾಗಿ ಹೋಗಬೇಕು. ನಾನು ತೋರಿಸ್ತಾ ಇದ್ದೀನಲ್ವ, ಅದೇ ಅಲ್ಲಿ ಟೋಕನ್ ತೊಗೊಂಡು ಆಮೇಲೆ ಒಳಗಡೆ ಹೋಗಬೇಕು. ಏನೋ ನಮ್ಮ ಲಕ್ ಅನಿಸುತ್ತೆ, ಇವತ್ತು ಸ್ವಲ್ಪ ಕಡಿಮೆ ಇದ್ದರು. ತುಂಬ ಚೆನ್ನಾಗಿದೆ. ಹೋಗ್ತಾ ಇದ್ದೀರಿ ನಾವು ಎಲ್ಲರೂ ಸೇರಿ. ಮುಂಚೆ ಈ ರೀತಿ ಏನೂ ಶೆಡ್ಗಳೆಲ್ಲ ಹಾಕಿರಲಿಲ್ಲ. ಈಗ ಜನ ಆಗ್ತಾ ಎಲ್ಲೆಲ್ಲಿಂದ ಬರ್ತಾರೆ, ತುಂಬ ದೂರದಿಂದ ಎಲ್ಲ ಬರ್ತಾರೆ. ಇದು ಅಷ್ಟೊಂದು ಡೆವಲಪ್ ಆಗಿರೋದು ಕಾರಣದಿಂದ ಬರ್ತಾನೆ ಇರ್ತಾರೆ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನೀವು ಒಂದು ಸರಿ ಬಂದು ಹೋಗಿ. ಬ್ಯಾಂಗ್ಳೂರು ಕಡೆಯಿಂದ ಕೂಡ ತುಂಬ ಜನ ಬರ್ತಾರೆ. ನನ್ನ ಮಗಳು ನೋಡಿ, ಎತ್ಕೊಬೇಕಂದ್ರೆ ಅವಳಿಗೆ ಇಷ್ಟನೇ ಆಗೋದಿಲ್ಲ. ಅವಳಿಗೆ ಫ್ರೀಯಾಗಿ ಬಿಟ್ಟುಬಿಡಬೇಕು. ಆಟ ಆಡ್ಕೊಂಡಿರ್ತಾಳೆ. ಹೇಗೋ ಜನ ಇರಲಿಲ್ಲಲ್ಲ, ಆದ್ದರಿಂದ ನಾನು ಬಿಟ್ಬಿಟ್ಟಿದ್ದೆ. ನೀವು ಒಂದು ಸರಿ ಇದು ಗುಹೆ ಒಳಗಡೆ ದೇವಸ್ಥಾನ ನಾನು ತೋರಿಸ್ತೀನಿ. ಒಂದು ಸರಿ ನೀವೇ ನೋಡಿಕೊಂಡು ಬನ್ನಿ. ಇಲ್ಲಿ ತೆಂಗಿನಕಾಯಿ ಹೊಡಿಬೇಕು. ಪೂಜೆ ಸಾಮಾನು ಇಸ್ಕೊಂಡಿರೋರು. ಪೂಜಾರಿ ಇರಲಿಲ್ಲ, ಆದ್ದರಿಂದ ನಮ್ಮ ಹಸ್ಬೆಂಡೇ ತೆಂಗಿನಕಾಯಿನ ಹೊಡಿತಾ ಇದ್ದಾರೆ. ಒಳಗಡೆ ಒಂದು ಸರಿ ನೋಡಿಕೊಂಡು ಆಮೇಲೆ ಬನ್ನಿ.
ಓಂ ನಮ ಶಿವಾಯ ಓಂ ಮರಹ ಓಂ ನಮಸ್ತೆ ಅಸ್ತು ಸರ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ನಮಸ್ತೆ. ಈಗ ಪೂಜೆ ಮಾಡ್ತಾಯಿದ್ದಾರೆ, ನೋಡಿದ್ರಲ್ವ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಇಲ್ಲಿ ಒಂದು 10 ಜನ ಕೂತ್ಕೊಬೋದು, ಆಮೇಲೆ ಅಷ್ಟು ಜಾಸ್ತಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸಾಲಾಗಿ ಬಂದು ಈ ರೀತಿ ಪೂಜೆನ ಮಾಡಿಸ್ತಾರೆ. ಮತ್ತು ಬಗ್ಗಿ ಹೊರಗಡೆ ಹೋಗಬೇಕು. ಈಗ ಇಲ್ಲಾಯಿತು, ಮತ್ತು ಹೊರಗಡೆ ಬರ್ತಾಯಿದ್ದೀರಿ. ಇವಾಗ ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾಯಿದ್ದೀರಿ, ಬೇರೆ ದೇವಸ್ಥಾನಕ್ಕೆ. ನಕ್ಕೋ ನೋಡಿದ್ರಲ್ವ ಯಾವ ರೀತಿ ಪೂಜೆಗಳೆಲ್ಲ ಮಾಡ್ತಾರೆ ಅಂದ್ಬಿಟ್ಟು. ಪಕ್ಕದಲ್ಲೇ ಮುರುಗನ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ ಇದೆ. ಬಸವೇಶ್ವರ ದೇವಸ್ಥಾನದಲ್ಲಿ ಯಾರಾದರೂ ಹೊಸದಾಗಿ ಕಾರು ಬೈಕು ಎಲ್ಲ ಇಸ್ಕೊಂಡಿದ್ರೆ ಅಲ್ಲಿ ಪೂಜೆನ ಮಾಡಿಸ್ತಾರೆ. ಇಲ್ಲಿ ಪಕ್ಕದಲ್ಲೇ ಪ್ರಸಾದ ಕೊಡ್ತಾರೆ, ಅನ್ನ ಸಾರು ಮಾಡಿದರು, ಅಲ್ಲೇ ತಿಂದ್ಬಿಟ್ಟು ಈಗ ಮನೆ ಕಡೆ ಹೋಗ್ತಾಯಿದ್ದೀರಿ. ತುಂಬ ಚೆನ್ನಾಗಿದೆ. ನಾನು ಮತ್ತೆ ಏನಕ್ಕೆ ಕೇಳ್ತೀನಿ ಅಂದರೆ, ಅಲ್ಲಿ ಹೋಗಿ ಬಂದರೆ ಏನೋ ಒಂದು ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು. ನಾವು ಬ್ಯಾಂಗ್ಳೂರಲ್ಲಿರೋದಲ್ವ, ನಮ್ಮ ಮನೆ ಹತ್ರನೂ ಒಂದು 2-3 ಕರ್ಕೊಂಡೋಗಿದ್ರಿ. ಅವರು ಕೂಡ ಈಗ ಮದುವೆ ಆಗಿದ್ದಾರೆ. ಇಬ್ಬರಿಗೂ ಮದುವೆ ಆಗಿರಲಿಲ್ಲ, ಒಬ್ಬರು ಜೆಂಟ್ಸು, ಇನ್ನೊಬ್ಬರು ಲೇಡೀಸು. ಅವ್ರಿಗೂ ಕರ್ಕೊಂಬಂದಿದ್ರಿ. ಅವರು ಹೇಳಿದರು ತುಂಬ ಒಳ್ಳೆಯದಾಗಿದೆ ಅಂದ್ಬಿಟ್ಟು. ಆದ್ದರಿಂದ ನಾನು ಏನೋ ಒಂದು ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ನೀವು ಒಂದು ಸರಿ ಬಂದು ಹೋಗಿ, ತುಂಬ ಚೆನ್ನಾಗಿರುತ್ತೆ. ನಾನು ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ, ನನ್ನ ಪ್ರಕಾರ ಬ್ಯಾಂಗ್ಳೂರಿಂದ ಆವಲ್ನಾಥಮ್ಮ ದೇವಸ್ಥಾನಕ್ಕೆ 90 ಕಿಲೋಮೀಟ್ರ್ ಇರುತ್ತೆ ಅನಿಸುತ್ತೆ. ಗಾಡಿದಲ್ಲೇ ಹೋಗ್ಬಿಟ್ಟು ಬಂದ್ಬಿಡ್ಬೋದು, ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ. ಫ್ಯಾಮಿಲಿ ಇದ್ದರೆ ಕಾರೇ ಹೋಗಬೇಕು. ಬಸ್ಸು ಕೂಡ ಟೈಮಿಗೆ ಸಿಗುತ್ತೆ. ಅದು ಕೇಳಿಕೊಂಡು ಹೋಗಬೇಕಾಗುತ್ತೆ. ತಮಿಳ್ನಾಡಲ್ವಾ, ಯಾರಿಗಾದ್ರೂ ಗೊತ್ತಿರಲ್ಲ ಅದರಿಂದ. ಇಲ್ಲಾಂದರೆ ಗೂಗಲ್ಲು ಸರ್ಚ್ ಮಾಡಿಕೊಂಡು ಹೋಗಿ ಬನ್ನಿ. ವಾತಾವರಣ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು, ಅದರಿಂದ ನಾನು ಇದು ಕೂಡ ವೀಡಿಯೋ ಹಿಡಿತಾಯಿದ್ದೀನಿ. ಮರ ಗಿಡಗಳು ಏನೆಲ್ಲ ಇದೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂದ್ಬಿಟ್ಟು ನಾನು ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಇರೋದು ಕಾಡಲ್ಲಿರೋದು ಆ ದೇವಸ್ಥಾನ. ತುಂಬ ಚೆನ್ನಾಗಿರುತ್ತೆ, ವಿಶಾಲವಾಗಿದೆ ಈ ದೇವಸ್ಥಾನ. ಆದ್ದರಿಂದ ನೋಡಿ.
ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಮತ್ತೆ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀರಿ. ಇನ್ನು ಲೀವ್ ಸಿಕ್ಕಿದೆ ಅಲ್ವಾ ನನ್ನ ಮಗನಿಗೆ, ಇನ್ನೂ 2 ದಿನ ಅಲ್ಲೇ ಇರು ಅಂತ ಹೇಳಿದ್ರು. ಅದರಿಂದ ನಾವು ಇರೋಣ ಅಂತ ಮತ್ತೆ ಅತ್ತೆ ಮನೆಗೆ ಬಂದಿದ್ದೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ತುಂಬ ಸಪೋರ್ಟ್ ಮಾಡಿ. ನಾನು ಒಳ್ಳೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.